ಸವಿ, ಏನಾರ ಗೊತ್ತಾಗ್ಲಿಲ್ಲ ಅಂದ್ರೆ ನನಗೆ ಹೇಳ, ನಾ ಹೇಳ್ತೀನಂತ. ಆದ್ರೆ ಹುಷಾರಾಗಿ ನಾ ಎಲ್ಲಿ ಮಾರ್ಕ್ ಮಾಡಿ ನೋಡು, ಅಲ್ಲೇ ಚಂದನತಂಗೆ ಹುಕ್ಸ್ ಹಚ್ಚಿ ಏನು. ಸರಿ ತಗೋ ಲಲಿತಾ, ನೀ ಏನು ಚಿಂತೆ ಮಾಡಾಕೋಬೇಡ. ನಾ ಸರಿ ನಾ ತಂಗ ಹಚ್ತೀನಂತ, ನೀ ಆರಾಮಾಗೋಲಿ. ಲಲಿತಿ, ಅನ್ನಂಗ ಸೀರೆ ಚಂದ ಐತಲ್ಲ, ಯಾರ್ದಿದ? ಯವ್ವ, ಆ ಕಡೆ ಓಣ್ಯಾಗೈತೆ, ಅವ್ರ ಹೆಸರು ಏನೈತವ, ನಾ ಮರ್ತ ಬಿಟ್ಟಿನಿ. ಅವ್ರದ್ದಿದೆ ಸೀರೆ, ಏನೋ ದುಂಡು ಹಿಡಿದು ಕೊಡ್ಬೇಕಂತ. ಆಮೇಲೆ ಬ್ಲೌಸ್ ನಾಳೆ ಇಸ್ಕೊಂಡು ಹೋಗಕ್ಕೆ ಬರ್ತೀನಿ ಅಂತ ಅಂದ್ರೆ ಬೆಳಗ್ಗೆ ಅನ್ನಷ್ಟಿಗೆ. ಯಪ್ಪ, ಬೆಳಗ್ಗೆ 8 ಗಂಟೆ 8:30 ಬರ್ತೀನಿ ಅಂದ್ರೆ ಅಷ್ಟೊತ್ತಿಗೆ 5 ಬ್ಲೌಸ್ ರೆಡಿ ಮಾಡ್ಬೇಕು. ಇವಾಗೇನೋ ಒಂದು ಮುಗೀತು, ನಿನ್ನ ಕೈ ಆಗೈತಲ್ಲ ಅದೊಂದು ಮುಗ್ದೈತಿ. ಮೊನ್ನೆ ಒಂದು ಹೊಲ್ದೀನಿ, ಇನ್ನು 3 ಬ್ಲೌಸ್ ಹೊಲೆವದಾವು, ಇನ್ನೊಂದು 3 ಸೀರೆ ದುಂಡು ಹಿಡಿಯವದಾವು, ಗೊತ್ತದ? ಯವ್ವ ಲಲಿತಾ, ಗಟ್ಟೆವ ಯವ್ವ ನೀನು. ಮನೆ ಕೆಲಸನೂ ಮಾಡ್ತಿದ್ದಿ, ಇವು ಹೊಲಿತೀರಿ. ನಿನ್ನೆ ರಾತ್ರಿನೂ ಏನೋ ಹೊಲ್ಕೊಂತ ಕುಂತಿದ್ದೆಲ್ಲ. ಹ್ಞೂ ಯವ್ವ, ಅದು ಇನ್ನೊಂದು ಬ್ಲೌಸಿಂದಿತ್ತು, ಲಂಗ ಬ್ಲೌಸಿಂದು. ಅದನ್ನ ಹೊಲ್ದಿಟ್ಟೆ. ಅವ್ರು ಇವತ್ತು ಸಂಜೆ ಮುಂದೆ ಬಂದು ಇಸ್ಕೊಂಡು ಹೋಗ್ತೀನಿ ಅಂತ ಅಂದಾರ. ಯವ್ವ, ನನಗಂತೂ ಆಗಿರೋ ಸುಸ್ತಿಗೆ ಮಕ್ಕಳಷ್ಟಿಗೆ ತಲೆಗೆ ಬಿಡೋದ ತಡ, ನಿದ್ದಿನ ಹತ್ತು ಬಿಡ್ತಾವ ಯವ್ವ. ನಿಂದು ರಾಟಿದ ಶಬ್ದ ಕೇಳಿಸ್ತಿತ್ತು, ಬರ್ಬೇಕಂದೆ. ನಂಗೆ ಆಗಿರೋ ಸುಸ್ತಿಗೆ ಬರೋಕ್ಕಾಗಲಿಲ್ಲ ಯವ್ವ. ಅಲ್ಲ ಲಲಿತಾ, ಮುಂಜಾನೆಯಿಂದ ಕೆಲಸ ಮಾಡಿರ್ತಿದ್ದಿ, ರಾತ್ರಿನಾರ ತಣ್ಣಗೆ ಮಕ್ಕೊಳಕ್ಕಾಗಲ್ಲ ನಿನಗೆ. ರಾತ್ರಿನೂ ಹೊಲ್ಕೊಂತ ಕುಂತಿಯಲ್ಲ. ಈ ನಮ್ನಿ ಕೆಲಸ ಮಾಡಿದೆ ಅಂದ್ರೆ ನಿನ್ನ ಆರೋಗ್ಯ ಏನಾಗಬೇಕು ಯವ್ವ? ಏನು ಮಾಡ್ಬೇಕವ ಯವ್ವ? ಮತ್ತು ಮನ್ಯಾಗೂ ಈಗ ಸದ್ಯಕ್ಕೆ ರೊಕ್ಕಿಲ್ಲ ಯಾರ ಹತ್ರನೂ ಖರ್ಚಿಗೆ. ಅದು ಅಲ್ಲದೆ ಮತ್ತು ಈಗ ಅವರು ನನಗೆ ಈ ಟೈಮಿಗೆ ಕರೆಕ್ಟ್ ಯಾವ ಟೈಮಿಗೆ ಹೇಳಿರ್ತಾರೆ ಆ ಟೈಮಿಗೆ ನಾ ಕೊಟ್ಟೆ ಅಂದ್ರೆ ವಾಪಸ್ ನನ್ನ ಹತ್ರ ಮತ್ತೆ ಬಂದು ಹೊಲ್ಯಾಕೆ ಕೊಡ್ತಾರೆ. ಇಲ್ಲ ಅಂದರೆ ಕೊಡೋದೇ ಇಲ್ಲ ಹೊಲ್ಯಾಕೆ, ಗೊತ್ತನ? ಗಿರಾಕಿಗಳನ್ನೆಲ್ಲ ಚಂದನತ್ತಾಗ ನೋಡ್ಕೋಬೇಕು ನಾವು. ಅವ್ರಿಗೆ ಯಾವ ಟೈಮಿಗೆ ಹೇಳಿರ್ತಾರೆ ಆ ಟೈಮಿಗೆ ಕೊಟ್ಬಿಟ್ರೆ ಮತ್ತೆ ವಾಪಸ್ ಬರ್ತಾರೆ ಅವ್ರು ನಮ್ಮ ತಾಲೆನ. ಯವ್ವ, ನಿನ್ನಷ್ಟು ಕೆಲಸ ನನ್ನ ಕೈಯಾಗ ಆಗೋದಿಲ್ಲಪ್ಪ ಯಪ್ಪ ಮಾಡಕ್ಕೆ. ಯಪ್ಪ, ಅದು ರಾತ್ರಿ ಎಲ್ಲ ಕುತ್ಕೊಂಡು ಹೊಲಿಯೋದು ಸಾಧ್ಯನೇ ಇಲ್ಲ ಬಿಡು ನಂಗೆ. ಆದರೂ ನಿನ್ನ ನೋಡಿ ಕೆಲಸ ಕಲಿಬೇಕು ನೋಡು. ನಾನು ಇನ್ಮೇಲೆ ಪ್ರಯತ್ನ ಪಡ್ತೀನಿ, ನಿಂಗೆ ಎಷ್ಟಾಕೈತಿ ಅಷ್ಟು ನಿನಗೆ ಸಹಾಯ ಮಾಡಕ್ಕೆ. ಸರಿ ತಗೋ. ಲಲಿತಾ, ನಂಗೊಂದು ಅನುಮಾನನ. ಏನ್ಲೇ ಅದ ಅಂಥದ್ದು ಅನುಮಾನ? ಅಲ್ಲ ಲಲಿತಾ, ಮನ್ಯಾಗ ಹೊಲ್ದಾಗಿನ ಬಂದಿದ್ದು ರೊಕ್ಕ ಅಷ್ಟು ಅತ್ತೆರ ಕೈಯಾಗ ಕೊಡ್ತಾರೆ. ಆಮೇಲೆ ರಾಜು ಅದಾರಲ್ಲ, ಅವರು ದುಡಿಯಾಕೆ ಹೋಗಾರ, ಅವರು ಬಂದಿದ್ದು ರೊಕ್ಕನೂ ಅತ್ತೆರ ಕೈಯಾಗ ಕೊಡ್ತಾರೆ. ಅಂದರೂ ಮತ್ತು ಅತ್ತೆರು ರೊಕ್ಕಿಲ್ಲ ಅಂತಾರೆ ಯಾವಾಗ ನೋಡಿದ್ರು. ಯಾಕೆ ಇವರು ಈಗ ಹೊಲ್ದಾಗಿಂದ ರೊಕ್ಕ ಬಂತಂದ್ರೆ ಒಂದು 3-4 ತಿಂಗಳಂತೂ ಒಂದು ತರಕಾರಿದ ಎಲ್ಲ ಇರ್ತೈತಿ, ರೊಕ್ಕ ಕೊಡ್ತಾರೆ. ಮತ್ತು ಒಂದು 3-4 ತಿಂಗಳ ನಡಕ್ಕೆ ಗ್ಯಾಪ್ ಆಗಿರ್ತೈತಿ. ಆದರೆ ಇವ್ರದ್ದೆಲ್ಲ ರೊಕ್ಕಿಲ್ಲ ಅಂತಾರಲ್ಲ, ಇದು ಹೆಂಗೆ ಸಾಧ್ಯ? ಅಂಥವ್ರಿಗೆ ಖರ್ಚಾಗುತ್ತಾ ಮನ್ಯಾಗ ರೊಕ್ಕ? ನನಗೂ ಅದೇ ಅನುಮಾನ ನೋಡಲಿ ಸವಿ. ನಂಗೆ ಅತ್ತೆರ ಮೇಲೆ ಯಾಕೋ ಅನುಮಾನ ಬರಾಕುಂತೈತಿ. ಎಷ್ಟು ರೊಕ್ಕ ಕೊಟ್ಟು ನಾನು ಬಂದಾಗಿಂದ ನಾನು ಹೊಲ್ದಿದ್ದು ರೊಕ್ಕ ಕೊಡ್ತಾನೆ ಇರ್ತೀನಿ ಮನೆ ಖರ್ಚಿಗೆ, ಅದಕ್ಕೆ ಬೇಕು ಇದಕ್ಕೆ ಬೇಕಂತಂದು. ಈಗ ಮೊನ್ನೆಯಿಂದ ಮಾವರ ಅಂದ್ರೆ ನೀ ರೊಕ್ಕ ಕೊಡಕ್ಕೆ ಹೋಗ್ಬೇಡವ ಯಾರ ಕೈಯಾಗೂ, ನೀ ದುಡ್ದಿದ್ದ ರೊಕ್ಕ ನಿನ್ನ ತಲೆನೇ ಇರಲಿ, ಎದಕ್ಕಾರ ಖರ್ಚಿಗೆ ಏನಾರ ಬೇಕಂದ್ರೆ ನಿನ್ನ ತಲೆನೇ ಇಸ್ಕೋತೈತಿ ಅಂತ ಹೇಳಿದ್ರು. ಅವಾಗಿಂದ ಬಿಟ್ಟಿನಷ್ಟ. ಆದರೆ ನಾನು ಬಂದಾಗಿಂದ ಎಷ್ಟು ರೊಕ್ಕ ಕೊಟ್ಟಿನ ಅತ್ತೆರ ಕೈಯಾಗ ಕೊಟ್ಟಿರ್ತೀನಲ್ಲ ಉಪವಾಸ. ನಾನಾ ಎದಕ್ಕಾರ ಹಾಲಿಗೆ ತರಕ್ಕೆ ಅದಕ್ಕೆ ಇದಕ್ಕೆ ರೊಕ್ಕ ಕೇಳಿದ್ರೆ ರೊಕ್ಕಿಲ್ಲ ಅಂತಾರೆ. ನನಗೂ ಅತ್ತೆರ ಮೇಲೆ ಯಾಕೋ ಭಾಳ ಅನುಮಾನ ಬರಾಕುಂತೈತಿ. ನನಗೂ ಹಂಗೆ ಅನ್ಸಕೊಂತೈತಿ ಲಲಿತಾ, ಅತ್ತೆಯರು ನಮ್ಮ ಕಡೆಯಿಂದ ಏನೂ ಮುಚ್ಚಿಡಾಕುಂತಾರಂತ ನನಗಂತೂ ಭಾಳ ಅನುಮಾನ ಐತಿ ನೋಡು. ನಿಜ, ನನಗೂ ಅದ ಅನುಮಾನ ಐತಿ. ನನಗೂ ನಾ ಈ ಮಾತನ್ನು ಕೃಷ್ಣನ ಹತ್ರನೂ ಕೂಡ ಹೇಳಿದ್ದೀನಿ. ಕೃಷ್ಣನೂ ಅವತ್ತಂದ, ಹೌದ್ರಿ ಅತ್ತಿಗೆಮ್ಮ, ಅವ್ವ ಏನೋ ಮಾಡಾಕುಂತಾಳ, ಏನೋ ಮುಚ್ಚಿಡಾಕುಂತಾಳ ನಮ್ಮ ಕಡೆಯಿಂದ ಅಂತ ಅವನು ಅಂದ. ಏನೋ ಐತಿ, ಪತ್ತೆ ಹಚ್ಚನ, ಟೈಮ್ ಬರಲಿ. ಅಯ್ಯೋ ಲಲಿತಾ, ಟೈಮ್ ಬರಲಿ ಅಂತ ನಾವೇನಾರು ಕುತ್ಕೊಂಡ್ರೆ ಏನೂ ಆಗಂಗಿಲ್ಲ. ನಾವು ಮುನ್ನುಗ್ಗಿ ಕಂಡು ಹಿಡಿಬೇಕು ಏನನ್ನೋದನ್ನು. ಯವ್ವ ತಾಯಿ ಹುಷಾರು. ಆಮೇಲೆ ನಾವೇನಾರು ಹಿಂಗೆ ಮಾತಾಡ್ಕೊಳೋದನ್ನ ಏನಾರು ಒಂಚೂರು ಅತ್ಯಾರ ಕಿವಿಗೆ ಬಿತ್ತಂದ್ರೆ ಮುಗೀತು, ಮನ್ಯಾಗ ಯುದ್ಧನ ಮಾಡಿಬಿಡ್ತಾರೆ. ಅಂತದ್ರಲ್ಲಿ ನಿಮ್ಮನ್ನು ನೀನೇನಾರು ಮಾಡೋಕ್ಕೋಗಿ ಮತ್ತೇನಾರು ಅನಾಹುತ ಮಾಡಿಡಕ್ಕೆ ಹೋಗ್ಬೇಡ ಮನ್ಯಾಗ. ನೀ ಸುಮ್ಮನಿರು, ನಾ ಹೇಳ್ತೀನಂತ ಏನು ಮಾಡ್ಬೇಕಂತಂದು. ಸರಿ ತಗೋರವ, ಒಟ್ಟಿನಲ್ಲಿ ಏನನ್ನು ಸರಿ ತಗೋ, ನೀ ಹೇಳೋವರೆಗೂ ನಾನು ಸುಮ್ಮನೆ ಇರ್ತೀನಿ. ಲಲಿತಾ, ನೀನು ಇಷ್ಟು ಚಲೋ ಬಟ್ಟೆ ಎಲ್ಲ ಹೊಲಿತಿದ್ದಿ, ಒಂದು ದೊಡ್ಡದು ಅಂಗಡಿನ ತೆಗೆದುಬಿಟ್ರೆ ಹೆಂಗೆ? ಯವ್ವ ತಾಯಿ, ದೊಡ್ಡದು ಅಂಗಡಿ ತೆಗಿಬೇಕಂದ್ರೆ ಎಷ್ಟು ಖರ್ಚು ಗೊತ್ತಾನ? ಅದು ಅಲ್ಲದೆ ನಮ್ಮೂರನವ್ರು ಅಷ್ಟೇ ನನಗೆ ಈಗ ಬಟ್ಟೆ ಹೊಲೆ ಹಾಕ್ಕೊಡೋದು. ಅದನ್ನು ಬಿಟ್ರೆ ಮತ್ತೆ ಯಾರು ಕೊಡ್ತಾರನ? ಮತ್ತು ಬೇರೆ ಕಡೆ ದೊಡ್ಡ ಅಂಗಡಿ ಹಾಕ, ಆಮೇಲೆ ಅಂಗಡಿಗೆ ಬಾಡಿಗೆ ಕಟ್ಟ, ಅದಕ್ಕೆ ಖರ್ಚು ನೋಡ, ಅದೆಲ್ಲ ಬೇಡ. ಈಗ ಹೆಂಗೈತೆ ಹಂಗೆ ಇರಲಿ ತಣ್ಣಗೆ. ಹಂಗಲ್ಲ ಲಲಿತಾ, ಎಷ್ಟು ದಿನ ಅಂತ ಹಿಂಗೆ ಇರೋದು ಹೇಳು? ನಾವು ಏನಾರು ಒಂದು, ಈಗ ನೀನಂತೂ ಇದು ಕೆಲಸ ಮಾಡಾಕೊಂತಿದ್ದೇವ, ಹಂಗೆ ನಾನು ಒಂದು ಏನಾರು ಕೆಲಸ ಮಾಡಬೇಕು ಅಂತ ಅನ್ಸಕೊಂತೈತಿ. ಅಂದರೆ ಇವಾಗ ಮನ್ಯಾಗ ಖಾಲಿ ಕೂತ್ಕೊಂಡಿದ್ರೆ ನೀನು ಅಂತೀಯಲ್ಲವ, ಮನ್ಯಾಗ ಯಾವುದೇ ಕಾರಣಕ್ಕೂ ಏನಾರು ಒಂದು ಕೆಲಸ ಮಾಡ್ತಾನೆ ಇರಬೇಕು, ಖಾಲಿ ಇರಬಾರ್ದು ಅಂತಂದು. ಏನಾರ ಒಂದು ವ್ಯಾಪಾರ ಅಂತದ್ದು ಏನಾರು ಚಲೋ ಮಾಡಿದರೆ ಹೆಂಗಿರುತ್ತೆ? ಸವಿತಾ, ಯಾವುದೇ ವ್ಯಾಪಾರ ಏನಾದ್ರು ಚಲೋ ಮಾಡ್ಬೇಕಂದ್ರೂ ಮೊದಲು ಕೈಯಾಗ ರೊಕ್ಕ ಬೇಕು. ರೊಕ್ಕ ಇಟ್ಕೊಂಡ ನಾವು ಮುಂದುವರಿಬೇಕು. ಇವಾಗ ನೋಡಿದರೆ ಕೈಯಾಗ 1 ರೂಪಾಯಿ ಇಲ್ಲ, ನಮ್ಮ ತಲೆ ಬಂಗಾರನೂ ಇಲ್ಲ. ಮತ್ತು ಹೆಂಗೆ ವ್ಯಾಪಾರ ಚಲೋ ಮಾಡೋದು ನೀನು ಹೇಳು?
ಹ್ಞೂ ಲಲಿತಾ, ನಾನು ಅದಕ್ಕೆ ಸುಮ್ಮನೆ ಆಗಿರೋದು ನೋಡು. ಯಾವ್ದಾರ ಒಂದು ವ್ಯಾಪಾರ ಚಲೋ ಮಾಡಿದ್ರೆ ಒಂದು ಆಕಾಶ ಕೈಯಾಗಾರ ಆಡ್ತಾವೆ. ಇವಾಗ ಇವ್ರದ್ದು ಹೊಲ್ದಾಗಿಂದ ಪೀಕ್ ಬರೋದ ವರ್ಷದಾಗ ಒಂದು ಸಲ, ಏನೋ ಮಳೆ ಆದ್ರೆ 2 ಸಲ. ಹೌದಿಲ್ಲ, ಬರೀ ಅದ್ರ ಮೇಲೆ ಅದನ್ನ ನಂಬ್ಕೊಂಡು ಕುತ್ಕೊಂಡ್ರೆ ಹೆಂಗೆ ಹೇಳು? ಯವ್ವ, ಈ ಯೋಚನೆ ನಾನು ಮಾಡಿದೆ, ನನ್ನ ಗಂಡನ ತಲೆನೂ ಮಾತಾಡಿದೆ. ಆದ್ರೆ ಅವ್ರು ಏನಂತಾರ, ರೊಕ್ಕಿಲ್ಲದಾಗ ಏನು ಮಾಡೋದು ಅಂತ ಅಂತಾರೆ. ಏನು ಮಾಡೋಣ ನೀನೇ ಹೇಳು. ಏನು ಇಬ್ರು ಅಕ್ಕ ತಂಗಿಯರ್ದ ಮಾತುಕತೆ ಜೋರೈತಿ. ಏನ್ರಿ ಯಾಕ ಲಗುನ ಬಂದ್ಬಿಟ್ಟಿರಿ? ಸಂಜೆ ಆಗತ್ತೆ ಇವತ್ತು ಬರೋದಂತ ಅಂದಿದ್ರಿ. ಸಂಜಿನ ಹಾಕಿತ್ತು. ಅಪ್ಪ ಬಂದ ಹೊಲ್ದಾಗೂ ಈಗೇನು ಕೆಲಸ ಎಲ್ಲ ಮುಗ್ದಿತ್ತಾ, ಬರೀ ತರಕಾರಿದು ಹೊಲ ಕಾಯೋದು ಅಷ್ಟೇ ಇತ್ತು. ನಿಮ್ಮ ಕಾಕ ಮತ್ತು ಅಪ್ಪ ಅಲ್ಲೇ ಹೊಲ್ದಾಗ ಇದ್ರ, ನಾವು ಇಲ್ಲೇ ಇರ್ತೀವಿ, ನೀವು ಮನೆಗೆ ಹೋಗ್ರಿ ಅಂತಂದು ಅದಕ್ಕೋಸ್ಕರ ಮನೆಗೆ ಬಂದ್ವಿ ನೋಡು. ಹೌದನ್ರಿ? ಕಾಕ ಹಿಂಗೆ ಆರಾಮದಂತ ಅಲ್ಲಿ ಮನ್ಯಾಗ? ನಮ್ಮ ಚಿಗವ್ವ ಆಮೇಲೆ ಅಮ್ಮ ಎಲ್ಲರೂ ಆರಾಮದಾರಂತ? ಎಲ್ಲರೂ ಆರಾಮದಾರಂತ. ಏನು ಇಬ್ರು ಏನೋ ಮಾತಾಡ್ಕೊಂತ ಕುಂತಿದ್ರಿ ಅಕ್ಕ ತಂಗಿಯರು? ಹೌದಾ, ಏನೋ ಜೋರ್ ಮಾತುಕತೆ ನಡೆಯಾಕೊಂತಿತ್ತಲ್ಲ ಇಬ್ರು ಮಧ್ಯೆ? ಅಯ್ಯೋ ಏನಿಲ್ರಿ, ಅದು ಇವಾಗ ಮನ್ಯಾಗೆಲ್ಲ ಕೆಲಸ ಆದಮೇಲೆ ನಾನು ಖಾಲಿ ಇರ್ತೀನ. ಈಗ ಲಲಿತಾ ಅಂತೂ ಏನಾದರೂ ಒಂದು ಕೆಲಸ ಮಾಡ್ತಾನೆ ಇರ್ತಾಳೆ. ಈಗ ನೋಡಿ ಬಟ್ಟೆ ಹೊಲಿಯೋದು ಏನಾರ ಮಾಡ್ತಾನೆ ಇರ್ತಾಳೆ. ಅದಕ್ಕೆ ಏನಾರ ಒಂದು ಸಣ್ಣದ ವ್ಯಾಪಾರ ಚಲೋ ಮಾಡಿದ್ರೆ ಹೆಂಗಿರುತ್ತೆ ಅಂತ ಹಂಗೆ ಮಾತಾಡ್ಕೊಳ ಕುಂತಿದ್ವಿ ನೋಡ್ರಿ. ಇಲ್ಲ ಸವಿತವ್ವ, ವ್ಯಾಪಾರ ಮಾಡ್ಬೇಕಂದ್ರೆ ಮೊದ್ಲು ಕೈಯಾಗ ರೊಕ್ಕ ಇರ್ಬೇಕು. ರೊಕ್ಕ ಇದ್ರನ ಮುಂದೆ ಯೋಚನೆ ಮಾಡುವಂಥ ಕಾಲ ಇದು. ಏನೂ ರೊಕ್ಕ ಇಲ್ದ ಯಾವ ವ್ಯಾಪಾರನೂ ನಡೆಯಂಗಿಲ್ಲ. ಅದನ್ನು ಈ ಮಾತನ್ನು ಈಗ ಒಂದು 5 ನಿಮಿಷದಿಂದ ಲಲಿತಾನು ಹೇಳಿದ್ಲು. ನಮ್ಮಂತರ ಕೈಯಲ್ಲೆಲ್ಲ ಎಲ್ಲಾಗುತ್ತವ ವ್ಯಾಪಾರ ಮಾಡೋದು? ಅದೆಲ್ಲ ಏನಿದ್ರು ರೊಕ್ಕ ಇರೋ ಅಂತಾರ. ನಮ್ಮ ಹತ್ರ ಎಲ್ಲ ಈಟ ಹೊಲ್ದಾಗ ಮಾಡು, ಮನೆಗೆ ಬಾ ಅಷ್ಟೆ. ಅದೆಲ್ಲ ಬಿಡ್ರಿ. ಈಗ ಅಂದಂಗೆ ಲಲಿತಾ, ಈಗ ಹೊಲ್ದಾಗ ತರಕಾರಿ ಒಂದು ಚಲೋ ಆಗವಲ್ಲ, ಇನ್ನೊಂದು 2 ದಿನ ಬಿಟ್ಟು ಹರಿಯಾಕೆ ಚಲೋ ಮಾಡಬೇಕು. ಮತ್ತು ಆಳು ಹಚ್ಚಿಸ್ಬೇಕಂತ ಇದೀವಿ. ಮತ್ತು ಆಳಿಗೆ ರೊಕ್ಕ ಕೊಡ್ಬೇಕಲ್ಲ. ನಿನ್ನ ತಲೆ ಏನಾರ ಅದಾವನು ರೊಕ್ಕ? ಆಳಿಗೆ ರೊಕ್ಕನ್ರಿ? ಇಲ್ರಿ, ನನ್ನ ತಲೆನೂ ಇದ್ದಿದ್ರೆ ನನ್ನ ತಲೆ ಇರೋ ರೊಕ್ಕದಾಗ ಮತ್ತೀಗ ಮನೆ ನಡ್ಸ್ಕೊತ ಹೊಂಟೀನಿ. ಈಗ ಅತ್ತೆಯರಿಗೂ ಕೇಳಿದ್ರೆ ಅತ್ತೆಯರು ರೊಕ್ಕಿಲ್ಲ ಅಂತಂತಾರೆ. ಮತ್ತು ಮನೆಗೆ ಎಲ್ಲದಕ್ಕೂ ಸಣ್ಣ ಪುಟ್ಟ ಎಲ್ಲ ಖರ್ಚಿಗೆ ಮತ್ತು ನನ್ನ ಹತ್ರನ ಬರ್ತಾರೆ ಎಲ್ಲರೂ ಕೇಳಾಕ. ಹಾಗಾಗಿ ನನ್ನ ತಲೆನೂ ರೊಕ್ಕನೇ ಇಲ್ಲದಂಗೆ ಆಗ್ಬಿಟ್ಟೈತ್ರಿ ಈಗ. ಅಯ್ಯೋ ಅತಿಯಮ್ಮ, ಇವಾಗ ಆಳು ಹಚ್ಚಲಿಲ್ಲ ಅಂದ್ರೆ ನಡೆಯೋದೇ ಇಲ್ಲ. ಯಾಕಂದ್ರೆ ನಮ್ಮಿಬ್ರು ಕೈಯಾಗಂದ್ರೆ ಎಷ್ಟಂತ ಹರಿತೀರಿ ಹೇಳ್ರಿ? ಈಗ ಎಂತ ಇಲ್ಲ ಅಂದ್ರೆ ಒಂದು 6 ಜನ 7 ಜನ ಬೇಕಾ ಆಳು. ಮತ್ತು ನಾವು ಒಂದು ಇಬ್ಬರು ಅಷ್ಟು ಜನ ಆದರೆ ನಡಿತೈತಿ. ಯಾಕಂದ್ರೆ ಈಗ ಒಂದಿನ ಹೆಚ್ಚು ಕಮ್ಮಿ ಆದ್ಬಿಟ್ರು ತರಕಾರಿ ಎಲ್ಲ ಬಿಡ್ತಾವೆ. ಬಲ್ತಿರೋ ತರಕಾರಿನ ಮಾರ್ಕೆಟಿಗೆ ತೊಗೊಂಡೋದ್ರೆ ತಿಪ್ಪಿಗೆ ಹೊಸ್ದಂಗೆ ಹೊಸದು ಬಿಡ್ತಾರೆ. ಕಸಕ್ಕೆ ಬೇಕಾದ್ರೆ ರೊಕ್ಕ ಕೊಡ್ತಾರೆ, ಆದ್ರೆ ಈ ಬಲ್ತಿರೋ ತರಕಾರಿಗೆ ರೊಕ್ಕನ ಕೊಡಂಗಿಲ್ಲ ಅಂತಂತಾರೆ. ಹಂಗೈತ್ರಿ ಈಗ ಎಣ್ಣ. ಮತ್ತು ಹೆಂಗೆ ಮಾಡೋದು ಈಗ? ರೀ, ಅಷ್ಟ್ಯಾಕೆ ತಲೆ ಕೆಡ್ಸ್ಕೊತೀರಿ? ನಾವು ಮನೆಯನ್ನಾರ ಹೋಗಿ ಹರಿದ್ರೆ ಆತು ಬಿಡ್ರಿ. ಅವತ್ತ ಹೇಳಿಲ್ಲನ್ರಿ ನಾನು. ಈಗ ತರಕಾರಿ ಮತ್ತು ಇವಾಗ ಆಳು ಹಚ್ಚಿದ್ರಂತೂ ಆಳಿಗೆ ನಾವು ರೊಕ್ಕ ಕೊಡೋದು ಆಗೋದಿಲ್ಲ ಇವಾಗ. ಆಮೇಲೆ ಅಕಸ್ಮಾತ್ ತರಕಾರಿ ಎಲ್ಲ ಮಾರಿ ಬಂದಮೇಲೆ ಆಳಿಗೆ ರೊಕ್ಕ ಕೊಟ್ರೆ ಆತು ಬಿಡ ಅಂತ ಅನ್ಕೊಳಕ ಬಂದಿರೋ ರೊಕ್ಕ ಅಷ್ಟು ಆಳಿಗೆ ಹೋಗುತ್ತೆ. ನಮ್ಮ ಕೈಯಾಗ ಮತ್ತೆ 1 ರೂಪಾಯಿ ಉಳಿಯಂಗಿಲ್ಲ. ಅದಕ್ಕೆ ಈ ಸಲ ನಾವು ಮನೆಯನ್ನಾರ ಹರಿದ್ರೆ ಆತು ತಗೋರಿ. ಹೌದು ಲಲಿತಾ, ನೀನು ಹೇಳೋದು ಬರೋಬ್ಬರಿನೇ ಐತಿ. ಇವಾಗ ಆಳಿಗೆ ಕೊಡೋ ರೊಕ್ಕನ ನಾವು ಉಳಿಸ್ಕೋಬೋದು. ಆ ರೊಕ್ಕ ನಮ್ಮ ತಲೆನೇ ಇರ್ತೈತಿ, ಹೌದಿಲ್ಲ? ಹ್ಞೂ ಸವಿತಾ, ನಾನು ಅದೇ ಹೇಳಿದ್ದೆ ಇವರಿಗೆ, ಆಳಿಗೆ ಹಚ್ಚೋದು ಬೇಡ, ನಾವು ಮನೆಯನ್ನಾರ ಮಾಡ್ಕೊಂಡ್ರಾತಂತಂದು. ಅಯ್ಯೋ ಅತ್ತಿಗೆಮ್ಮ, ಈಕಿಗೆ ನೆಟ್ಟಿಗೆ ಮನ್ಯಾಗ ಕಸ ನೆಲನ ಮಾಡಕ್ಕೆ ಬರಂಗಿಲ್ಲ, ಒಂದು ಅಡುಗೆ ಮಾಡಕ್ಕೆ ಬರಂಗಿಲ್ಲ. ಇನ್ನಿಕ್ಕಿ ಹೊಲ್ದಾಗ ಕೆಲಸ ಮಾಡ್ತಾಳ? ಅಯ್ಯೋ ರೀ, ನಂಗೆ ಹೊಲ್ದಾಗ ಎಲ್ಲ ಕೆಲಸ ಮಾಡಕ್ಕೆ ಬರ್ತೈತಿ. ನಮ್ಮ ಹೊಲ್ದಾಗ ಮತ್ತು ಅಪ್ಪ ಅವನ ಜೊತೆ ನಾನು ಹೋಗಿದ್ದೆ ಎಲ್ಲ ಕೆಲಸ ಮಾಡಕ್ಕೆ. ಆದ್ರೆ ಮನ್ಯಾಗೇನು ಕೆಲಸ ಮಾಡ್ತಿಲ್ಲಾಗಿದ್ದೆ ಅಷ್ಟೇ. ನನಗೆ ಹೊಲ್ದಾಗ ಎಲ್ಲ ಕೆಲಸ ಮಾಡಕ್ಕೆ ಬರ್ತೈತಿ. ಬೇಕಾರೆ ಲಲಿತಾನು ಕೇಳ್ರಿ, ನಮ್ಮ ಹೊಲ್ದಾಗ ಒಂದೊಂದ್ಸಲ ಲಲಿತಾನು ಬರ್ತಿದ್ಲ ಕೆಲ್ಸಕ್ಕೆ. ಹಂಗೆ ನಾನು ಅವ್ರ ಹೊಲಕ್ಕೆ ಹೋಗಿದ್ದೆ. ಇಬ್ಬರು ಒಂದಿನ ನಾನು ಒಂದಿನ ಆಕೆ ಅನ್ನಂಗೆ ಹೋಗ್ತಿದ್ವಿ ಹೊಲಕ್ಕೆ. ಗೊತ್ತಾನೆ, ನಮಗೂ ಹೊಲ್ದಾಗ ಎಲ್ಲ ಕೆಲಸ ಮಾಡಕ್ಕೆ ಬರ್ತೈತಿ. ಅಬ್ಬಾ, ಹೌದಾ ರೀ ಅತ್ತಿಗೆಮ್ಮ? ಈಕಿ ಸವಿತಾ ಹೇಳೋದು ನಿಜಾನ ಏನ ಸುಳ್ಳು? ಇಲ್ಲ ಕೃಷ್ಣ, ಆಕೆ ಸವಿತಾಗ ಹೊಲ್ದಾಗೆಲ್ಲ ಕೆಲಸ ಮಾಡಕ್ಕೆ ಬರ್ತೈತಿ. ನನಗೂ ಆಕೆಗೆ ಇಬ್ರಿಗೂ ಕೆಲಸ ಮಾಡಕ್ಕೆ ಬರ್ತೈತಿ. ನಾವಿಬ್ರು ನೀವಿಬ್ರು ಮಾವಾರ ಆಟಾಟ ಕೈ ಜೋಡಿಸ್ತಾರ. ಮತ್ತು ಮನ್ಯಾಗ ಯಾರು ಬರಲ್ಲ ಅಂತ ಅನಿಸ್ತೈತಿ. ಅಯ್ಯೋ ದೇವ್ರಿ, ಮನ್ಯಾಗ ಯಾರೂ ಬರಂಗಿಲ್ಲ. ಇದ್ರ ಸಲುವಾಗಿನ ಒಂದ್ಸಲ ಮನ್ಯಾಗ ದೊಡ್ಡ ಜಗಳ ಆಗ್ಬಿಟ್ಟೈತಿ. ಹಾಗಾಗಿ ನಾವು ಕರೆಯಕ್ಕೆ ಹೋಗಂಗಿಲ್ಲ. ಇವಾಗ ಹೋದ್ರೆ ನಮ್ಮ 4 ಜನದ ಕೈಯಾಗ ಆಗುತ್ತಾನೆ ಲಲಿತಾ. ಒಂದು 8 ಜನ ಬೇಕಾದ ಆಳು ಹೊಲ್ದಾಗ ಆ ನಮ್ನಿ ತರಕಾರಿ ಬಂದವು. ರೀ, ನೀವೇನು ತಲೆ ಕೆಡ್ಸ್ಕೊಂಡು ಹೋಗ್ಬೇಡ್ರಿ. ಬೆಳಿಗ್ಗೆ ಲಘುನ ಎದ್ದು ಮನ್ಯಾಗ ಕೆಲಸ ಎಲ್ಲ ಮಾಡಿಟ್ಟು ಬುತ್ತಿ ಕಟ್ಕೊಂಡು 6 ಗಂಟೆಗೆ ಹೋದ್ವಿ ಅಂತ ತಿಳ್ಕೊರಿ. 6-6:30 ಹೊಲ್ದಾಗ ಹೋದ್ವಿ ಅಂತ ತಿಳ್ಕೊರಿ. ಸಂಜೆ ತನಕ ನಾವು ಮನೆಯನ್ನಾರ ಅಲ್ಲ, ನಮ್ದು ಹೊಲ ಅಲ್ಲ. ಕುಂದ್ರಲಾರ್ದಂಗೆ ನಿಂದ್ರಲಾರ್ದಂಗೆ ಬಡ ಎಲ್ಲ ಕೆಲಸ ಮಾಡಿ ಮುಗಿಸಿದ್ವಿ ಅಂದ್ರೆ ಸಂಜೆನಷ್ಟಿಗೆ ಎಲ್ಲ ಕೆಲಸ ಮುಗಿದು ಹೋಗ್ತೈತೆ ತಗೋರಿ. ಹ್ಞೂ ರೀ ಮಾವರ, ನಮ್ಮ ಕೈಯಾಗ ನಮ್ದು ಕೈಯಂದಿರುತ್ತಲ್ಲ, ಬಡ ನಿಂದ್ರಲಾರ್ದಂಗೆ ಕುಂದ್ರಲಾರ್ದಂಗೆ ಬಡ ಎಲ್ಲ ಕೆಲಸ ಮಾಡಿದ್ರೆ ಸಂಜೆ ನಷ್ಟಿ ಮುಗಿತೈತವ್ರಿ. ಆಳಾದ್ರೆ ಕುತ್ಕೊಳ್ಳೋದು ನಿಂತ್ಕೊಳ್ಳೋದು ಮಾಡ್ತಾರೆ. ನಾವು ಮಾಡೋ ಕೆಲಸ ನಾವು ಇಬ್ಬರು ಆಳು ಮಾಡೋಂಥ ಕೆಲಸ ನಾವು ಒಬ್ಬೊಬ್ಬರ ಮಾಡ್ತೀವಿ. ಮುಗಿತಲ್ಲ, 8 ಜನ ಆದಂಗೆ ಆತು. ನೀವೇನು ತಲೆ ಕೆಡ್ಸ್ಕೊಬೇಡ್ರಿ ಮಾವರ. ಲಘುನ ಬಿಟ್ರೆ ಎಲ್ಲ ಕೆಲಸಕ್ಕೆ ಹೊಲ್ದನು.
ಹೌದಾ ಮತ್ತು ಹಂಗಾರ ನಾನು ಯಾವ ಆಳಿಗೂ ಹೇಳಂಗಿಲ್ಲ ನೋಡ್ರಿ, ಮತ್ತು ನೀವಿಬ್ರು ಬರ್ತೀನಂತ ಅಂದಿದ್ದಕ್ಕೆ. ಸರಿ ತಗೋರಿ, ನೀವು ಯಾರಿಗೂ ಹೇಳಕ್ಕೆ ಹೋಗ್ಬೇಡ್ರಿ, ನಾವೇ ಬರ್ತೀವಿ ತಗೋರಿ. ಹಬ್ಬ ಚಲೋ ಆತು ಬಿಡ್ರಿ. ಹಂಗೆ ಒಟ್ಟಿನಲ್ಲಿ ಹೊರಗಡೆ ಆಳಿಗೆ ಹೋಗೋ ರೊಕ್ಕರ ಉಳಿತೆ ನಮ್ಗೆ. ಆಳಿಗೆ ಹೋಗೋ ರೊಕ್ಕ ಉಳಿತಂತಂದ್ರೆ ನೀವೇ ಇಟ್ಕೊಂಡು ಕುತ್ಕೊಳಂಗಿಲ್ಲ. ಆಳಿಗೆ ಕೊಡೋ ರೊಕ್ಕನ ನಮಗೆ ಕೊಡ್ಬೇಕು ನೀವು. ಏನು ಮನೆಯನ್ನಾರ ಅಂತ ಸುಮ್ಮನೆ ಎಲ್ಲ ಬಿಡಂಗಿಲ್ಲ. ನಮಗೆ ಕೂಲಿ ರೊಕ್ಕ ಏನೈತಿ ನಮ್ಗೆ ಕೊಡ್ರಿ, ನಾವು ತೆಗೆದಿಟ್ಕೋತೀವಿ. ನಾವು ಏನಾರು ಯಾಕೆ ಮಾಡ್ಕೋತೀವಿ. ಆಳಿಗೆ ಹೋಗೋ ರೊಕ್ಕ ನಮಗೆ ಕೊಡ್ಬೇಕು ಅಷ್ಟೇ ನೀವು. ನಿಮಗೇನು ಕೊಡ್ಬೇಕು? ಯಾಕೆ ಮನೇನ ಕೆಲ್ಲನ ನಿನಗೆ ಮತ್ತೆ ರೊಕ್ಕ ಕೊಡ್ಬೇಕನ ನಾವು ಕೂಲಿ ಆಳು? ಹ್ಞೂ ಮತ್ತೆ ನೀವು ಹೊರಗಡೆ ಕೂಲಿಯವರಿಗಾದ್ರೂ ಕೊಡ್ತಿಲ್ಲಾಗಿದ್ರೆ ನಾಳೆಗೆ ಈಗ ನೀವು ರೊಕ್ಕ ಕೊಡ್ತೀನಿ ಅಂದ್ರೆ ಅಷ್ಟೇ ಬರ್ತೀವಿ. ಅದು ಇಬ್ಬರು ಆಳು ಮಾಡೋ ಕೆಲಸ ನಾವು ಒಬ್ಬೊಬ್ಬರ ಮಾಡಾಕೊಂತೀವಿ ಗೊತ್ತನ. ನೀವು ಕೊಟ್ಟರೆ ಬರ್ತೀವಿ, ಇಲ್ಲ ಅಂದ್ರೆ ಬರಂಗಿಲ್ಲ ನಾವು. ಸವಿತಾ, ನೀನೇನು ತಲೆ ಕೆಡ್ಸ್ಕೊಬೇಡವ. ಆಳಿಗೆ ಏನು ರೊಕ್ಕ ಕೊಡೋದೈತಲ್ಲ ನಿಮ್ಗೆ ಕೊಡ್ತೀವಂತ, ಸರಿನಾ? ನೀವು ಅದನ್ನ ಏನಾರ ಮಾಡ್ಕೊರಿ, ನಾವು ನಿಮ್ಮ ಹತ್ರ ವಾಪಸ್ ಕೇಳಂಗಿಲ್ಲ. ಸರಿ ರೀ ಮಾವರ. ಅಣ್ಣ ಏನಣ್ಣ ನೀನು ಆಕೆ ಹೇಳಿದಕ್ಕೆಲ್ಲ ಹ್ಞೂ ಅನ್ನಕೊಂತಿಯಲ್ಲ? ಆಕೆಗಂತೂ ಬುದ್ಧಿಲ್ಲ, ಏನೇನೋ ಕೇಳಾಕೊಂತಾಳ, ನೀನು ಹ್ಞೂ ಅಂತಾನ ಅಂತೀಯಲ್ಲ. ಕೃಷ್ಣ ಪಾಪ ಅವರು ಕಷ್ಟಪಟ್ಟು ಹೊಲ್ದಾಗ ಕೆಲಸ ಮಾಡಾಕೊಂತಾರೆ, ಕೆಲಸ ಮಾಡ್ತೀನಿ ಅಂತ ಅಂದಾರಿಲ್ಲ. ಹೊರಗಡೆ ಆಳೆ ಕೊಡೋ ರೊಕ್ಕನ ಇವ್ರಿಗೆ ಕೊಡ್ತೀವಿ ಅಷ್ಟೇ. ಪಾಪ ಅವ್ರಿಗೂ ಅದು ತಗೋಬೇಕು ಇದು ತಗೋಬೇಕು ಅಂತ ಇರ್ತೈತಿ. ಹೌದಿಲ್ಲ? ನೀ ಸುಮ್ಮನೆ ಇರು, ನಿಂಗೆ ಅದೆಲ್ಲ ಗೊತ್ತಾಗಲ್ಲ. ಸರಿ ಬಿಡಣ್ಣ. ಸರಿ ನೀವೇನೋ ಬಟ್ಟೆ ಹೊಲಿ ಹಾಕೊಂತೀರಿ, ಹೊಲಿರಿ. ನಾವು ಸ್ವಲ್ಪ ಇಲ್ಲೇ ಕೆಲಸ ಐತಿ, ಹೋಗಿ ಬರ್ತೀವಿ ಬಜಾರ್ನಾಗ. ಈಗಾರ ಬಂದ್ರಿ ಆಗಲೇ ಹೊಂಟೆ ಬಿಟ್ರೇನ್ರಿ? ಇಲ್ಲಿಲ್ಲ, ಒಂದು ಸ್ವಲ್ಪ ಕೆಲಸ ಐತಿ, ನಾವು ಹೋಗಿ ಬರ್ತೀವಿ ಅಂತ. ಇನ್ನೊಂದು ಅರ್ಧ ತಾಸು ಬಂದುಬಿಡ್ತೀವಿ. ಸರಿ ತಗೋರಿ.